ನಾನಿವತ್ತು ನಿಮಗೆ ಇಂಟ್ರಡ್ಯೂಸ್ ಮಾಡ್ತಿರೋದು ಬಂದು ಭುವಿನ ದೊಡ್ಡಿ. ಭುವಿನ ದೊಡ್ಡಿ ನಿಮಗೆ ಏನು ಫೇಮಸ್ ಅಂತ ನಿಮಗೆಲ್ಲರಿಗೂ ಗೊತ್ತು. ಅಂಗಡಿ ನೇಮ್ ಬಂದು ಕೆಂಚೇಗೌಡನ ಫಿಶ್ ಅಂಗಡಿ ಅಂತ ಕರೀತಾರೆ. ಇದು ಹಲ್ಕೂರಿಂದ ಬರಬೇಕಾದ್ರೆ ಲಾಸ್ಟ್ ಅಂಗಡಿ ಸಿಗುತ್ತೆ. ಸುತ್ತಮುತ್ತ ಫಿಶ್ ಅಂಗಡಿಗಳಿದೆ, ಬಟ್ ಇಲ್ಲಂತೂ ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ. ಇದು ಬಂದು ಮದ್ದೂರಿಂದ ಬರಬೇಕಾದ್ರೆ ಫಸ್ಟ್ನೇ ಅಂಗಡಿನೇ ಇದು ಸಿಗೋದು. ಇವ್ರೇನು ಮಾಡ್ತಾರೆ ಅಂದರೆ ಮುಂಚಿತವಾಗೇ ಇವರು ಫಿಶ್ಗೆ ಉಪ್ಪು ಖಾರ ಎಲ್ಲ ಹಾಕಿ ನೆನೆಸಿಟ್ಟಿರ್ತಾರೆ. ಆ್ಯಂಡ್ ಅವರು ಕಂಪ್ಲೀಟ್ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ ಆ ಥರ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಮಾತ್ರ. ಯಾವುದೇ ರೀತಿ ಸ್ಮೆಲ್ ಇರಲಿಲ್ಲ. ಬೇರೆ ಕಡೆ ನಾನು ತಿಂದಾಗ ಫಿಶ್ದು ಸ್ಮೆಲ್ ಬರುತ್ತೆ ಸ್ವಲ್ಪ ಲೈಟಾಗಿ, ಬಟ್ ಇಲ್ಲಿ ಫಿಶ್ದು ಒಂದು ಚೂರು ಸ್ಮೆಲ್ ಇರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ನಂಗೆ ಅಷ್ಟು ಮೂಳೆನೂ ಸಿಕ್ಕಿಲ್ಲ. ಹತ್ರ ಫಿಶ್ ಅಂತೂ ಅಲ್ಟಿಮೇಟಾಗಿತ್ತು. ಒಂದ್ಸಲಿ ನೀವು ಹೋಗಿ ಇಲ್ಲಿ ವಿಸಿಟ್ ಮಾಡಿ. ಅವ್ರ ನೇಮ್ ಬಂದು ಕೆಂಚೇಗೌಡ ಅಂತ. ಅವ್ರ ಮೊಬೈಲ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ನಿಮಗೆ ಏನಾದ್ರು ಅಡ್ರೆಸ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅವ್ರು ನಿಮಗೆ ಬೇಕಾದ್ರೆ ಕಾಲ್ ಮಾಡಿ, ಅವ್ರು ನಿಮಗೆ ಅಡ್ರೆಸ್ ಹೇಳ್ತಾರೆ. ಓಕೆನಾ? ಆಹಾ, ಆ ಸ್ಮೆಲ್ಲಿಗೆ ಹತ್ರ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ತಿನ್ನಬೇಕು ಅಂತ ಫೀಲ್ ಆಗ್ತಾಯಿದೆ. ಒನ್ ಟೈಮ್ ವಿಸಿಟ್ ಮಾಡಿ ನೀವು. ಇಲ್ಲಿ ತಿಂದು ನನಗೆ ಹೇಳಿ ಹೇಗಿದೆ ಅಂತ. ಅಲ್ಟಿಮೇಟ್ ಆಗಿದೆ ಮಾತ್ರ. ರೋಸ್ಟ್ ಕ್ರಿಸ್ಪಿನೆಸ್ಸು. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ನಮಗೆ ಅಷ್ಟು ಮೂಳೆನೂ ಸಿಗೋಲ್ಲ ಇಲ್ಲಿ. ಫಿಶಲ್ಲಿ ಅಷ್ಟು ಮೂಳೆನೂ ಸಿಗೋಲ್ಲ, ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್. ಒಂದ್ಸಲಿ ವಿಸಿಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಕುತ್ಕೊಳ್ಳೋಕ್ಕೂ ಪ್ಲೇಸಸ್ ಇರುತ್ತೆ. ಒಳಗಡೆನೂ ಕುತ್ಕೋಬೋದು. ನೋಡಿ ಫಿಶೆಲ್ಲ ಎಷ್ಟು ಫ್ರೆಶ್ ಆಗಿದೆ. ಇಲ್ಲಿ ಎಲ್ಲ ಫ್ರೆಶ್ ಮೀನುಗಳೇ. ಆ್ಯಂಡ್ ಹೊರ್ಗಡೆನೂ ಕೂಡ ಕುತ್ಕೋಬೋದು. ಹೊರಗಡೆ ಮರದ ಹತ್ರ ಎಲ್ಲ ಕುತ್ಕೊಂಡು ತಿನ್ಬೋದು. ನೋಡಿ ಒಂದ್ಸಲಿ ಬಂದು ವಿಸಿಟ್ ಮಾಡಿ. ವಿಸಿಟ್ ಮಾಡಿಬಿಟ್ಟು ಹೇಳಿ ಹೇಗಿತ್ತು ಅಂತ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ